ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ತರಕಾರಿ ಕೊಯ್ಲಿಕ್ಕೆ ಹೊರಟದು. ಹಾಗೊಂದು ನಿಮಗೊಂದು ತೋರಿಸುವ ನಮ್ಮ ಪುಟ್ಟ ತರಕಾರಿ ತೋಟ, ವಿಷಮುಕ್ತ ತರಕಾರಿ ತೋಟ. ಇದು ನೋಡಿ, ಮಗೆಕಾಯಿ. ಶಿರಸಿ ಸೈಡು, ಯಲ್ಲಾಪುರ ಸೈಡು ಎಲ್ಲ ತುಂಬ ಫೇಮಸ್ಸು. ಇದು ನೋಡಿ, ತೊಂಡೆ ಚಪ್ಪರ ರೋಗ ಇದೆ ನೋಡಿ. ಉದ್ದ ಜಾತಿ ತೊಂಡೆ, ಸಾಫ್ಟು. ಇದು ತುಂಬ ಸಾಫ್ಟು, ಮೇಣ ಕಡಿಮೆ, ಹಸಿಯಾಗಿ ಕೂಡ ತಿನ್ಬೋದು, ಬೇಗ ಬೇಯ್ತದೆ. ಈ ವರ್ಷ ಆರೈಕೆ ಸ್ವಲ್ಪ ಕಡಿಮೆ ಆಗಿದೆ ನನಗೆ ಕೆಲಸದ ಒತ್ತಡದಲ್ಲಿ, ಹಾಗೆ ರೋಗ ಇದೆ ನೋಡಿ. ಇದು ಗಂಟು ರೋಗ, ಕಾಯಿ ಕೂಡ ಹಾಳಾಗ್ತದೆ. ಇದು ನೋಡಿ, ಅಡುಗೆಗೆ ಉಪಯೋಗಿಸಲು ಸಾಧ್ಯ ಇಲ್ಲ. ಹೊಗೆಸೊಪ್ಪು ಕಷಾಯ, ಎಕ್ಕದ ಎಲೆ ಕಷಾಯ, ಗೋಮೂತ್ರ, ಅರಶಿನ, ಬೇಕಿಂಗ್ ಸೋಡಾ ಇಂಥವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಸಾವಯವ ರೀತಿಯಲ್ಲೇ ನಾವು ನಿಯಂತ್ರಣ ಮಾಡ್ಬೋದು. ಆದರೆ ಈ ವರ್ಷ ನನಗೆ ತರಕಾರಿ ಕಡೆಗೆ ಗಮನ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಅಪ್ಪನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದ ಕಾರಣ. ಇದು ನೋಡಿ, ಇನ್ನೊಂದು ವೆರೈಟಿ ತೊಂಡೆ, ಗಿಡ್ಡಜ ವೆರೈಟಿ, ಊರದ್ದು. ಇದು ಆ ಉದ್ದ ವೆರೈಟಿ ಆಗ ತೋರಿಸಿದಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದು. ಹಾಗಂತ ರುಚಿಗೆ ಪರಿಮಳಕ್ಕೆಲ್ಲ ಏನು ಸಮಸ್ಯೆ ಇಲ್ಲ, ತುಂಬ ಪರಿಮಳ ಇದೆ ನೋಡಿ. ಗಂಟು ಗಂಟು ಆಗ್ತದೆ, ತುಂಬ ಕಾಯಿ ಆಗ್ತದೆ, ಪರವಾಗಿಲ್ಲ. ನಾನಂದರೆ ಒಂದೇ ಚಪ್ಪರದಲ್ಲಿ 3 ವೆರೈಟಿ ಬೆಳೆಸಿದ್ದು. ಇದು ನೋಡಿ, ಉರುಟಿದು. ಇದು ಮರದ ತೊಂಡೆ ಅಂತ ಹೇಳ್ತೇವೆ. ಉರುಟು ಮುದ್ದಾದ ಕಾಯಿಗಳು. ಇದಕ್ಕೆ ಮರದ ತೊಂಡೆ ಅಂತ ಹೇಳೋದಂದರೆ ಮರಕ್ಕೆ ಬಿಟ್ಟು ಬಳ್ಳಿ ಬಿಟ್ಟು ಬೆಳೆಸ್ಬೋದು ಹಬ್ಬಿಸಿ. ಇದಕ್ಕೆ ಸ್ವಲ್ಪ ರೋಗ ಕಡಿಮೆ, ಆರೈಕೆ ಕೂಡ ಕಡಿಮೆ, ತುಂಬ ಕಾಯಿ ಬಿಡ್ತದೆ ಗಂಟಿಗೆ ನೋಡಿ. ಸ್ವಲ್ಪ ಗಟ್ಟಿ ಇದು, ಬೇಯೋದು ಸ್ವಲ್ಪ ನಿಧಾನ, ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕಾಗ್ತದೆ. ಜಾಸ್ತಿ ಹೊತ್ತು ಬೇಯಿಸೋದು ದೊಡ್ಡ ಸಮಸ್ಯೆ ಅಲ್ವಾ ನೋಡಿ. ಒಂದು 4 ಮೆಣಸಿನ ಗಿಡ ಕೂಡ ಹಾಕಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಅಡುಗೆಗೆ ನಾನು ಗಾಂಧಾರಿ ಮೆಣಸು ಉಪಯೋಗಿಸೋದು. ಇದು ಭಾಳ ಕಾಲ ಮಾಡುವ ಅಂತ ಇರಲಿ ಅಂತ ನೆಟ್ಟುಕೊಂಡದ್ದು ನೋಡಿ. ಇದು ಹರಿವೆ ಗಿಡ, ಬೀಜದ ಉದ್ದೇಶಕ್ಕೆ ಬಿಟ್ಟದ್ದು. ಹರಿವೆ ಜಾಸ್ತಿ ಮಾಡಲಿಲ್ಲ ಈ ವರ್ಷ, 2 ವೆರೈಟಿ ಮಾಡಿದ್ದು ನೋಡಿ. ಇದು ಮೆರೂನ್ ಕಲರ್ ಹರಿವೆ, ರುಚಿ ಸಾಧಾರಣ. ಇದು ನೋಡಿ, ಪಿಂಕ್ ಕಲರ್. ಇದು ಬೆಣ್ಣೆ ಹರಿವೆ. ಇದು ಒಳಗೆ ಹಿಟ್ಟಾಗಿ ತುಂಬ ರುಚಿಯಾಗಿರ್ತದೆ. ಇದು ಬದನೆ ಗಿಡ. ತುಂಬ ಬದನೆ ಗಿಡ ಮಾಡಲಿಲ್ಲ ಈ ವರ್ಷ, ಅಂದರೆ ನಮ್ಮಲ್ಲಿ ಅಷ್ಟು ಬದನೆ ಪ್ರಿಯರು ಇಲ್ಲ, ಹಾಗಾಗಿ ಆರೈಕೆ ಕಡಿಮೆ ಆಗಿದೆ. ಬಿಡುವಿನ ಸಮಯದಲ್ಲಿ ಸ್ವಲ್ಪ ಗೊಬ್ಬರ ಹಾಕಿದ್ದನ್ನು ಕೂಡ ಹೆಗ್ಗಣ ಬಿಡಲಿಲ್ಲ. ಇದು ನೋಡಿ, ಬೆಂಡೆ ಗಿಡ ಕಾಣ್ತಾ ಉಂಟಲ್ಲ, ಕಳೆಗಳ ಮಧ್ಯೆ ಬೆಂಡೆ ಗಿಡ ಅಂತ ಆಗಿದೆ. ಬೆಂಡೆ ಗಿಡ ನೆಟ್ಟ ನಂತರ ಕಳೆ ಬಂದದ್ದಾಯ್ತಾ. ಕಳೆ ತೆಗಿಲಿಕ್ಕೂ ಕೂಡ ನನಗೆ ಸಮಯದ ಅಭಾವ ಇತ್ತು, ನೀರು ಹಾಕಲಿಕ್ಕೂ ಕಷ್ಟ ಆಗಿತ್ತು. ಆಗ ಯಜಮಾನರು ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿದರು, ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿ ಕೊಟ್ಟರು. ಇದು ನೋಡಿ, ಅಂಬಟೆ, ಆಲ್ ಸೀಸನ್ ಅಂಬಟೆ. ನಾವು ಟೆರೇಸಿನಲ್ಲೂ ಕೂಡ ನೆಟ್ಟು ಮಾಡಬಹುದು. ಅರ್ಧ ಡ್ರಮ್ಮನ್ನು ಮಧ್ಯದಿಂದ ಕಟ್ ಮಾಡಿ ಒಂದು ಗಿಡ ನೆಟ್ಟುಕೊಂಡ್ರೆ ಎಲ್ಲ ಸಮಯದಲ್ಲೇ ಆಗ್ತದೆ ನೋಡಿ. ಪುಟ್ಟ ಮಿಡಿ ಇದೆ, ಬೆಳೆದದ್ದು ನಾನು ಕೊಯ್ದಿದ್ದೇನಲ್ಲ. ಹೂ ಕೂಡ ಇದೆ ನೋಡಿ ಒಂದೇ ಗಿಡದಲ್ಲಿ. ಇದಕ್ಕೆ ಬೀಜ ಇಲ್ಲ, ಸೀಡ್ಲೆಸ್, ಸ್ವಲ್ಪ ನಾರಿನ ಥರ ಇರ್ತದೆ. ಇದು ತರಕಾರಿ ತೋಟದ ಸೈಡಿನಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಅನಾನಸು ಗಿಡಗಳನ್ನು ನೆಟ್ಟುಕೊಂಡದ್ದು. ಇಲ್ಲಿ ನೀರು ಬೀಳುವುದಿಲ್ಲ ಜಾಸ್ತಿ, ನೀರು ತುಂಬ ಬಿದ್ದರೆ ಅನಾನಸು ಸಿಹಿ ಇರುವುದಿಲ್ಲ. ಇದು ನೋಡಿ, ಗೋಕರ್ಣ ಮೆಣಸು, ಬೀಜದ ಉದ್ದೇಶಕ್ಕೆ ಬಿಟ್ಟದ್ದು. ನನ್ನ ಕೆಲವಾರು ತರಕಾರಿ ಮಿತ್ರರು ಬೀಜ ಕೇಳಿದರು, ಹಾಗಾಗಿ ಇದನ್ನು ಬಿಟ್ಟದ್ದು. ನವಿಲುಗಳು ಬರಲಿಲ್ಲ, ಹಾಗಾಗಿ ಬೀಜ ಉಳಿದಿದೆ, ಇನ್ನು ಅವರಿಗೆ ಕಳಿಸಬೇಕು ಬೀಜ. ಖುಷಿ ಆಗ್ತದಲ್ವಾ ನಾವು ನೋಡುವಾಗ. ವಿಷಮುಕ್ತವಾಗಿ ಬೆಳೆದದ್ದು.
ವಿಷಮುಕ್ತವಾಗಿ ಬೆಳೆದ ತರಕಾರಿಗೆ ಉಂಟಲ್ಲ ರುಚಿ ಕೂಡ ವ್ಯತ್ಯಾಸ ಇರ್ತದೆ ಅಂತ ತುಂಬ ಖುಷಿ ಆಗ್ತದೆ. ಅದು ಒಂದು ಸ್ವಲ್ಪ ಸಿಕ್ಕಿದ್ರೂ ಕೂಡ. ನೋಡಿ, ಇವತ್ತು ಇಷ್ಟು ತರಕಾರಿ ಸಿಕ್ಕಿದೆ ನಮ್ಮ ತೋಟದಲ್ಲಿ. ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.